ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದ ಕಾರಣ ನನ್ನ ಮಗನಿಗೆ ಬೇಗ ರೆಡಿ ಮಾಡಬೇಕಿತ್ತು. ಅವ್ನಿಗೆ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಎಲ್ಲ ಕೆಲಸನೂ ಮುಗೀತು. ಈಗ ಹೋಟ್ಲಿಗೆ ಹೋಗಬೇಕು. ಹೋಟ್ಲು ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಸ್ಕೂಲ್ ಮನೆ ಹತ್ರ ಹೋಗಬೇಕಿತ್ತು. ಸ್ಕೂಲ್ ಸರ್ಕಾರಿ ಶಾಲೆ ಹತ್ರ ಹೋಗಿದ್ದು ಬಂದು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಆಗ್ತಾ ಇದೆ. ಇಲ್ಲಿ ಬೋಂಡ, ಏಯ್ ಚಿಂತೆ ಅದಕ್ಕಿನ್ನ ಊಟ ಹಾಕಿಲ್ಲ. ಊಟ ಹಾಕಬೇಕು. ತಟ್ಟೆ ಕ್ಲೀನ್ ಮಾಡಿ ಓನಿಂದ ಓನ ಮಾಕು ನಂಗ ಓಡಾಡ್ಸೋಸಿ. ಅದು ಕಣ್ಣೇನಕ್ಕೆ ಒಂದು ಆ ಥರ ಅದ, ಒಂದು ಆ ಥರ ಅದ. ಹಾಂ, ಕಣ್ಣು ನೀರು ಬೆಳಗ್ಗೆ ಬಿಡ್ತೀನಿ. ಮೋಟ್ರ್ ಆಫ್ ಮಾಡೋ ಟ್ಯಾಂಕಿ ತೊಳೆದು. ಹಾಂ, ಬೆಳಗ್ಗೆ ಬಿಡಿ. ಹತ್ತಿರ ಹಾಕ್ಲತ್ತ ಹೋಗಿ ಹಾಗೆ ಸ್ಕೂಲಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಬಂದು ಅಂಗಡಿಗೆ ಬಂದೆ. ಒಬ್ಬರು ಕಸ್ಟಮರು ಯಾರಿಗೆ ಫಾಲ್ ಹಾಕ್ಕೊಡಿ ಅಂತ ಹೇಳಿದರು. ಅದಕ್ಕೆ ಫಾಲ್ ಹಾಕೋದ ಅಂದ್ಬಿಟ್ಟು ಅಂಗಡಿಗೆ ಬಂದು ಫಾಲ್ ಹಾಕ್ತಾ ಇದ್ದೀನಿ. ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಮನೆಗೆ ಬಂದು ಸಂಜೆ ಅಡುಗೆ ಮಾಡಿ ಅನ್ನ ಸಾಂಬಾರು ಮಾಡಿದೆ ಸಂಜೆ ಅಡುಗೆಗೆ. ಹಾಗೆ ನಮ್ಮ ಅಕ್ಕ ಗಿಣ್ಣು ಹಾಲು ಕೊಟ್ಟಿದ್ರು. ಅದಕ್ಕೆ ಗಿಣ್ಣು ಮಾಡೋದ ಅಂದ್ಬಿಟ್ಟು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಗಿಣ್ಣು ರೆಡಿ ಮಾಡ್ತಾ ಇದ್ದೀನಿ. ಗಿಣ್ಣೆಲ್ಲ ರೆಡಿ ಆಯಿತು. ಸಿಕ್ಕಿದ್ದೆ ಹಾಗೆ ಎಲ್ರದ್ದು ಊಟ ಮುಗಿಸಿ ಈಗ
ನನ್ನ ಮಗಳು ಈಚೆ ಕೂತ್ಕೊಂಡು ಸೌತೆಕಾಯಿ ತಿಂತಾ ಇದ್ದಾಳೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.